ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಪಾಪು ಮಧ್ಯಾಹ್ನನೇ ಸ್ಕೂಲ್ ಬಿಡ್ತಾರೆ. ಹಂಗೆ ಅವನ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಅವನಿಗೆ ಆ್ಯಪಲ್ ಬೇಕು ಅಂತ ಕೇಳ್ತಿದ್ದ. ಗ್ರೀನ್ ಆ್ಯಪಲ್ ಇತ್ತು, ಅಪ್ಪ ಬಾಗ್ನ ಜೊತೆ ತಂದು ಕೊಟ್ಟಿದ್ರು. ಅದನ್ನೇ ಕಟ್ ಮಾಡಿಕೊಟ್ಟೆ. ಎಲ್ಲರಿಗೂ ಲವ್ ಯು ಹೇಳ್ತಿದ್ದಾನೆ ಅವನು. ಇವಾಗೆಲ್ಲ ಮಡಿಕೇರಿಯಲ್ಲಿ ಹೇಗೆ ಮಳೆ ಬರುತ್ತೆ ಅದೇ ರೀತಿ ಮೈಸೂರಲ್ಲೂ ಕೂಡ ಬರುತ್ತೆ. ಮಕ್ಕಳಂತೂ ಆಟ ಆಡೋದಂತೂ ಬಿಡಲ್ಲ. ಈ ಕ್ಲೈಮೇಟಿಗೆ ಫುಲ್ಲು ತಲೆನೋವು, ಶೀತ ಈ ಥರ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲರಿಗೂ ಕೂಡ. ಪಾಪುಗೂ ಕೆಮ್ಮು, ಹಸ್ಬೆಂಡ್ಗೂ ಕೆಮ್ಮು. ಇನ್ನಿಬ್ರಿಗೂ ಕೆಮ್ಮು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಹಬ್ಬದ ದಿನ ವಡೆ ಇಟ್ಟು ಮಿಕ್ಸ್ ಮಾಡಿಟ್ಟಿದ್ದೆ. ವಡೆ ಕೂಡ ಮಾಡಿರಲಿಲ್ಲ. ಇನ್ನು ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ವೇಸ್ಟ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಹಂಗೆ ಟೀ ಮಾಡ್ಕೊಳ್ಳೋಣ ಅಂತೇಳಿ ಮಸಾಲ ಟೀ ರೆಡಿ ಮಾಡ್ಕೊಳ್ತಾ ಇದ್ದೆ. ಅದ್ರ ಜೊತೆಗೆ ವಡೆ ಕೂಡ ಮಾಡ್ಕೊಳ್ಳೋಣ ಅಂತ. ಫ್ರೆಂಡ್ ಕೂಡ ಡ್ಯೂಟಿ ಮುಗಿಸ್ಕೊಂಡು ಹಂಗೆ ಸೀದಾ ಮನೆಗೆ ಬಂದಿದ್ಲು. ಹಾಗೆ ಅವಳಿಗೂ ಟೀನೂ ವಡೆನೂ ಒಟ್ಟಿಗೆ ಕೊಡೋಣ ಅಂತೇಳಿ ಮಾಡ್ತಾಯಿದ್ದೆ. ಮಸಾಲ ಪೌಡ್ರೆಲ್ಲ ಮನೇಲೇ ರೆಡಿ ಮಾಡ್ಕೋಬೋದು, ಬಟ್ ಇವಾಗ ಸ್ವಲ್ಪ ಟೈಮ್ ಇಲ್ಲ, ಕೆಲಸ ಜಾಸ್ತಿ. ಹಾಗೆ ಇನ್ನು 3 ರೋಸಸಲ್ಲಿ ಮಸಾಲ ಟೀ ಪೌಡ್ರ್ ಸಿಗುತ್ತಲ್ಲ, ಅದನ್ನೇ ತೆಗ್ದು ಹಾಕ್ಕೋತೀನಿ ನಾನು ಇವಾಗ. ಇನ್ನು ವಡೆ ಕೂಡ ಅಷ್ಟೇ, ಕೆಲವೊಬ್ಬರು ವಡೆ ಮಾಡ್ಕೋತಾರೆ, ಕೈದು ಬೆರಳಚ್ಚೆಲ್ಲ ಹಂಗೆ ಇರುತ್ತೆ. ಬಟ್ ಆ ಥರ ಮಾಡ್ಕೋಬೇಡಿ. ಚಿಕ್ಕದಾಗಿ ಜಸ್ಟ್ ಹಂಗೆ ಒಂದು ಕೈಯಲ್ಲಿ ಪ್ರೆಸ್ ಮಾಡಿ ಹಾಕ್ಕೊಂಡ್ರೆ ವಡೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಫುಲ್ಲು ತೆಳು ಇರಬೇಕು, ಒಂದು 3-4 ದಿನ ಇಟ್ಕೊಂಡು ತಿಂತಾರೆ. ತೆಳುವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ಕೋತಾರೆ. ಈ ಥರ ಮಾಡಿಕೊಂಡ್ರು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸರಿ. ಈ ರೆಸಿಪಿ ಏನಾದರೂ ಬೇಕಿದ್ದರೆ ಹೇಳಿ, ನಾನು ಹೇಳ್ತೀನಿ. ಇನ್ನು ನಾನು ವಡೆ ತಿನ್ನೋದೆಲ್ಲ ತುಂಬ ರೇರ್. ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಬೇಕ್ರಿ ಐಟಮ್ಸ್ ತುಂಬ ಇಷ್ಟಪಡ್ತೀನಿ. ಇನ್ನು ಟೀ ಕೂಡ ರೆಡಿ ಆಯಿತು, ವಡೆನೂ ರೆಡಿ ಆಯಿತು. ತಂಗಿ ಕೂಡ ಮನೇಲೇ ಇದ್ಲು. ಅವಳಿಗೂ ವಡೆ ಎಲ್ಲ ಕೊಟ್ಟು ಹಸ್ಬೆಂಡ್ ಹೊರಗಡೆ ಹೋಗಿದ್ರು. ಬಂದು ತಿಂತೀನಿ ಅಂತೇಳ್ಬಿಟ್ಟು ಕಾಲ್ ಮಾಡಿ ಹೇಳಿದ್ರು. ಹಾಗೆ ಫ್ರೆಂಡ್ ಕೂಡ ಇದ್ಲೆಲ್ಲ, ಅವಳಿಗೂ ವಡೆ ಎಲ್ಲ ಕೊಟ್ಬಿಟ್ಟು ಹಾಗೆ ನಾನು ಒಂದು ಕಪ್ ಟೀ ಕುಡಿದು 1-2 ವಡೆ ತಿಂದ್ಕೊಂಡೆ. ಇವತ್ತಿಂದು ಈ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು.